ಹಲೋ ಆಲ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಒಂದು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ, ಇವತ್ತು ನೀವು ಅನ್ಕೋತಾ ಇರ್ಬೋದು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಇಲ್ಲಿ ಅಂತ. ಹೌದು, ಇವತ್ತು ನನ್ನ ಮನೆಗೆ ನನ್ನ ಫ್ರೆಂಡ್ಸು ದಾವಣಗೆರೆಯಿಂದ ಬಂದಿದ್ದರು. ನಿನ್ನೆಯ ವ್ಲಾಗ್ ಇರುತ್ತೆ, ಅಂದರೆ ಇವತ್ತು ಸ್ಯಾಟರ್ಡೆ, ಇದು ಫ್ರೈಡೇ ನಾನು ಎಡಿಟ್ ಮಾಡಿರೋ ವ್ಲಾಗ್ ಇರುತ್ತೆ. ನಾವು ಎಲ್ಲಿ ಹೋಗಿದ್ವಿ, ಯಾಕೆ, ಏನು ಅಂತ ಹೇಳ್ತೀನಿ. ಸೊ ಎಲ್ಲಿ ಅಂದರೆ ನಾವು ಫ್ರೆಂಡ್ಸು ತುಂಬ ವರ್ಷಗಳಾದಮೇಲೆ ಮೀಟ್ ಆಗಿರೋದು. ತುಂಬಾ ಖುಷಿಯಾಗಿತ್ತು ನನಗೆ ಅವರು ನನ್ನನ್ನು ನೋಡೋಕ್ಕೆ ಬಂದಿರೋದು ಅಂತ. ಹೌದು, ನಾನು ಆಗಲೇ ಹೇಳಿದಾಗೆ ನಾವು ಎಲ್ಲ ಒಂದು ಟೈಮ್ನ ಸ್ಪೆಂಡ್ ಮಾಡಬೇಕಂತ ನಾವು ಒಂದು ಸ್ನೋ ಸಿಟಿ ಅಂತ ಬ್ಯಾಂಗ್ಳೂರಲ್ಲಿದೆ, ಫನ್ ವರ್ಲ್ಡ್ ಆ್ಯಂಡ್ ಸ್ನೋ ಸಿಟಿಗೆ ವಿಸಿಟ್ ಮಾಡಿದ್ವಿ. ಆ್ಯಸ್ ಆಫ್ ನಾವು ಬ್ಯಾಂಗ್ಳೂರಲ್ಲಿ ಸ್ನೋ ಸಿಟಿ ಅನ್ನೋದು ಒಂದೇ ಬ್ರ್ಯಾಂಚಲ್ಲಿದೆ. ಇದು ಲೊಕೇಟ್ ಆಗಿರೋದು ಆಪೋಸಿಟ್ TV ಟವರಲ್ಲಿ, JC ನಗರದಲ್ಲಿ ಲೊಕೇಟ್ ಆಗಿದೆ. ಅಂದರೆ ಫ್ಲೋರ್ಸ್ ಎಲ್ಲ ಇಲ್ಲ, ಜಸ್ಟ್ ಒಂದು ಗ್ರೌಂಡ್ ಫ್ಲೋರಲ್ಲೇ ಬಿಸೈಡ್ ಫನ್ ವರ್ಲ್ಡ್ ಕೂಡ ಇರುತ್ತೆ, ಹಾಗೆಯೇ ಅದ್ರ ಪಕ್ಕ ಸ್ನೋ ಸಿಟಿ ಕೂಡ ಇರುತ್ತೆ. ತುಂಬಾ ಬಿಸಿಲಿತ್ತು. ನಾವು ಎಂಟ್ರಿ ಆಲ್ಮೋಸ್ಟ್ ಟೈಮ್ 12:30 ಅರೌಂಡ್ 1 o'clock ಆಗ್ತಿತ್ತು. ನಮಗೆ 1:15ಗೆ ಶೋ ಇತ್ತು. ಸೊ ಅದಕ್ಕಾಗಿ ನಾವು ಬೇಗನೆ ಟಿಕೆಟ್ಸ್ ಎಲ್ಲ ತೊಗೊಂಡು ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೀವು ಅನ್ಕೋತಾ ಇರ್ಬೋದು ಟಿಕೆಟ್ ಅಮೌಂಟ್ ಎಲ್ಲ ಎಷ್ಟು ಅಂತ. ಟೋಟಲ್ ಆಗಿ ನಾವು ಮಂಡೇ ಟು ಫ್ರೈಡೇ ಒಳಗಡೆ ಹೋದರೆ ಟಿಕೆಟ್ ಅಮೌಂಟು ಆಫ್ಲೈನಲ್ಲಿ ಸೇಮ್ ಡೇ ಹೋದರೆ 650 ಅಮೌಂಟ್ ಇರುತ್ತೆ. ಮಂಡೇ ಟು ಫ್ರೈಡೇ ಒನ್ ಡೇ ಅಡ್ವಾನ್ಸ್ ಬುಕ್ ಮಾಡಿ ಹೋಗೋದಾದರೆ ನಿಮಗೆ ಆಫಿಷಿಯಲ್ ವೆಬ್ಸೈಟಲ್ಲಿ 500 ತೊಗೊಳ್ತಾರೆ. ನಂದು ಒಂದು ಹಾನೆಸ್ಟ್ ಸಜೆಷನ್ ಏನಂದರೆ, ನೀವೇನಾದರೂ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಇವತ್ತು ಗುರುವಾರ ಅಂದ್ಕೊಳ್ಳಿ, ನಾಳೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಡ್ವಾನ್ಸ್ ಆಫಿಷಿಯಲ್ ವೆಬ್ಸೈಟಲ್ಲಿ ಅಡ್ವಾನ್ಸ್ ಬುಕ್ ಮಾಡ್ಕೊಳ್ಳಿ. 150 ರುಪೀಸ್ ಕಡಿಮೆ ಆಗುತ್ತೆ. ಆಫ್ಲೈನಲ್ಲಿ ಡೈರೆಕ್ಟ್ ಆಗೋದ್ರೆ 150 ರುಪೀಸ್ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ಹೀಗಾಗಿ 500 ರುಪೀಸಲ್ಲೇ ಸಿಕ್ಬಿಡುತ್ತೆ ಒನ್ ಡೇ ಪ್ರಿಯರ್ ಬುಕ್ಕಿಂಗ್ ಮಾಡಿದ್ರೆ. ಆಗಲೇ ಹೇಳಿದ್ನಲ್ಲ, 1:15ಗೆ ಶೋ ಇತ್ತು. ಸೊ ಇನ್ನೂ ನಮ್ಮ ಹತ್ರ 5 to 10 minutes ಇತ್ತು. ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡ್ವಿ. ಹಾಗೆಯೇ ಟೀ ಕುಡಿಯೋಣ ಅಂತ ಟೀ ಎಲ್ಲ ಕುಡಿದ್ಬಿಟ್ಟು, ಹಾಗೆಯೇ ನೆಕ್ಸ್ಟ್ ಬಿಫೋರ್ 5 ನಿಮಿಷಕ್ಕಿಂತ ಮುಂಚೆನೇ ಅವರು ನಾವೆಲ್ಲ ಶೂಸ್ ಎಲ್ಲ ತೆಗಿಬೇಕು ಅಂತ ಕೆಲವೊಂದು ಜಾಕೆಟ್ಸ್, ಶೂಸ್, ಗ್ಲೌಸ್ ಆ್ಯಂಡ್ ಸೊ ಕೊಡ್ತಾ ಇರ್ತಾರೆ. ಕೆಲವೊಂದು ಅದು ಹಾಕೋಕ್ಕೇ ಒಂದು 5 minutes ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ವಿಲ್ ಬಿ ನೀವು ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸಾಕ್ಸ್ ತೊಗೊಂಡು ಹೋಗಿ, ಇಲ್ಲಾಂದರೆ ಮತ್ತೆ ನೀವು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತೊಗೋಬೇಕಾಗುತ್ತೆ. ಸೊ ನಾನು ತೊಗೊಂಡು ಹೋಗಿರಲಿಲ್ಲ, ಹಾಗೆ ಅಲ್ಲಿ ನಾನು ಎಕ್ಸ್ಟ್ರಾ ಪೇ ಮಾಡಿ ತೊಗೊಂಡ್ವಿ. ಸೊ ನೀವು ಈ ಥರ ಮಾಡಬೇಡಿ, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಟೇಕ್ ಫ್ರಮ್ ಯುವರ್ ಹೌಸ್. ಅನ್ಕೋತಾ ಇದ್ದೆ ಸಾಕ್ಸ್ ಎಲ್ಲ ಯಾಕೆ ನೆಸಸರಿ ಇರುತ್ತೆ, ಶೂಸೇ ತುಂಬ ರಬ್ಬರಾಗಿ ದಪ್ಪವಾಗಿರುತ್ತಲ್ಲ ಅಂತ. ಖಂಡಿತವಾಗ್ಲೂ ಸಾಕ್ಸ್ ಬೇಕೇ ಬೇಕು, ಇಲ್ಲ ಅಂದರೆ ನಿಮಗೆ ಅಲ್ಲಿ ಕಾಲು ಒಳಗಡೆ ಇಡೋಕ್ಕೆ ಆಗಲ್ಲ, ಅಷ್ಟೊಂದು -6 ಡಿಗ್ರಿ ಟೆಂಪ್ರೇಚರಲ್ಲಿರುತ್ತೆ. ಸೊ ನಾವು ಕೂಡ ಎಲ್ಲರೂ ಶೂ, ಸಾಕ್ಸ್, ಗ್ಲೌಸ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ವಿ. ಅಲ್ಲಿ ಕೆಲವೊಬ್ಬರು ಫೋಟೋಗ್ರಾಫರ್ಸ್ ಇರ್ತಾರೆ, ರ್ಯಾಂಡಮ್ ಆಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾರೆ, ಬಟ್ ಫೋನಿಂದ ಕ್ಲಿಕ್ ಮಾಡಲ್ಲ ಅವರು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಕ್ಲಿಕ್ಸ್ ಮಾಡಿರೋ ಫೋಟೋಸ್ ಎಲ್ಲ ನೀವು ತೊಗೋಬೋದು. ಇದು ಎಂಟ್ರಿ ಪಾಯಿಂಟ್ ನಾನು ತೋರಿಸ್ತಾ ಇರ್ಬೋದು. ಎಂಟ್ರಿ ಆಗಿದ ತಕ್ಷಣ ನನಗಂತೂ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಆಯಿತು. ತುಂಬಾ ಕೋಲ್ಡ್, ಒಂಥರ ಕಾಲು ಮೂವ್ಮೆಂಟೇ ಆಗ್ತಾ ಇರಲಿಲ್ಲ, ಒಂದು ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸು. ಅಲ್ಲಿ ಆಟ ಆಡೋಕ್ಕೆ ತುಂಬ ವೆರೈಟೀಸ್, ಬಾಸ್ಕೆಟ್ ಬಾಲ್ಸ್ ಅಂದರೆ ಥ್ರೋ ಬಾಲ್ಸು, ಅಂದರೆ ಕೆಲವೊಂದು ಗೇಮಿಂಗ್ಸ್, ಜಸ್ಟ್ ಈ ಥರ ಬಾಲ್ ಎಲ್ಲ ಆಡ್ಬೋದು. ಹಾಗೆಯೇ DJ ಹಾಕಿರ್ತಾರೆ, ನಾವು ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಹಾಗೆಯೇ ಕೆಲವೊಂದು ಸ್ಲೈಡ್ಸ್ ಎಲ್ಲ ಮಾಡ್ಬೋದು, ಇಟ್ಟಿರ್ತಾರೆ. ಪ್ರಾಬ್ಲಮ್ ಏನಂದರೆ ಸ್ಲೈಡ್ಸ್ ಮಾಡಬೇಕಂದ್ರೆ, ಸ್ಲೈಡಿಂಗ್ಸ್ ಎಲ್ಲ ಮಾಡಬೇಕಂದ್ರೆ ಅದೆಲ್ಲ ಇರುತ್ತಲ್ಲ, ಅದು ಸರ್ಕಲ್ ಟ್ಯೂಬ್, ಅಲ್ಲಿಂದ ನಾವು ಗ್ರೌಂಡಿಂದ ಮೇಲೆ ತೊಗೊಂಡು ಹೋಗೋಷ್ಟರಲ್ಲಿ ಯಪ್ಪ ದೇವ, ಅಷ್ಟು ಸುಸ್ತಾಗ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ಸ್ನೋದಲ್ಲಿ ನಡೆಯೋದೇ ತುಂಬಾ ಕಷ್ಟ. ಒಂದೊಂದು ಕಾಲು ಎತ್ತಿ ಹಿಡಿಯೋಷ್ಟರಲ್ಲೂ ಅಷ್ಟು ಭಾರವಾಗಿರುತ್ತೆ. ಹಾಗೆಯೇ ಅದು ಸ್ಲೈಡಿಂಗ್ಸ್ ಮಾಡೋಕ್ಕೆ ಕೆಲವೊಂದು ಟ್ಯೂಬ್ಸ್ ಎಲ್ಲ ಇರುತ್ತಲ್ಲ, ಅದು ಲೈಟ್ ವೇಟಾಗೇ ಇರುತ್ತೆ, ಹೌದು ನಿಜ. ಆದರೆ ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋಷ್ಟರಲ್ಲಿ ನಿಜ ರಾಮಾಯಣನೇ ಆಗಿಬಿಟ್ಟಿರುತ್ತೆ. ನನಗೆ ಎಂಟ್ರಿ ಆಗಿದ ತಕ್ಷಣ ಇದು ನಿಜವಾಗ್ಲೂ ಇದು ನನಗೆ ಒಂಥರ ಮರಳು ಅಂತ ಫೀಲ್ ಆಗ್ತಾಯಿತ್ತು. ಬಟ್ ನಾನು ನೋಡಿದೆ, ಹೌದು ಅದು ನಿಜವಾಗ್ಲೂ ಐಸೇ, ನಾವು ಒಂಥರ ಕಾಶ್ಮೀರ್ ಥರ ಫೀಲ್ ಮಾಡ್ಕೋಬೋದು. ಅದು ನಿಜವಾಗ್ಲೂ ಆಗಲ್ಲ, ಬಟ್ ಸಮ್ವೇರ್ ಒಂದು 5 to 10% ಅಂತೂ ಹೇಳ್ಬೋದು. ಸ್ಲೈಡಿಂಗ್ಸ್ ಎಲ್ಲ ಮಾಡಬೇಕಂದ್ರೆ
ತುಂಬಾ ಭಯ ಆಗ್ತಾಯಿತ್ತು. ಒಂದು ಅಲ್ಲಿ ಕೂಡ ಸ್ಲೈಡಿಂಗ್ಸ್ ಎಲ್ಲ ಮಾಡಿ ತುಂಬ ಟೆಂಪ್ರೇಚರ್, ನಾನು ಆಗಲೇ ಹೇಳಿದಾಗೆ -6 ಇರುತ್ತೆ ಅಂತ ಹೇಳಿದ್ನಲ್ಲ. ಕೆಲವೊಂದು ಅಂದರೆ ಇದು ನೋಡ್ತಾ ಇದ್ರೆ ಇಲ್ಲಿ ಸೈಡಲ್ಲಿ ಕೆಲವೊಂದು ಟೀ ಶಾಪ್ ಕೂಡ ಹಾಕಿದ್ದಾರೆ, ಕುಡಿಬಹುದು ಅಂತ. ಅದು ಫ್ರೀ ಆಗಿರಲ್ಲ, ನೀವು ದುಡ್ಡು ಕೊಟ್ಟು ಕುಡಿಬಹುದು. ಇಲ್ಲಿ ಕೆಳಗಡೆ ಕೂಡ ಕೆಲವೊಂದು 2-3 ಗುಹೆ ಥರ ಮಾಡ್ಕೊಂಡಿದ್ದಾರೆ. ನಾವು ಒಳಗಡೆ ಹೋಗಿ ಬರ್ಬೋದು, ಬಟ್ ಒಳಗಡೆ ಹೋದರೆ ಕೆಲವೊಬ್ಬರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದವರು ನಿಜವಾಗ್ಲೂ ಹೋಗಬೇಡಿ. ಟೆಂಪ್ರೇಚರ್ ನಿಮಗೆ ಅಂದರೆ ಬ್ರೀತ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊತೀನಿ. ಸ್ಟಾರ್ಟಿಂಗು ಒಂದು 10-15 ನಿಮಿಷ ನಾವೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಅದಾದಮೇಲೆ ಒಂದು ಐ ಥಿಂಕ್ 20 ಮಿನಿಟ್ಸ್ ಅಂತ ಅನಿಸುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸ್ನೋನ ಗನ್ ಮುಖಾಂತರ ಬಿಡ್ತಾ ಇರ್ತಾರೆ, ನಿಮಗೆ ರಿಯಲ್ ಸ್ನೋ ಥರ ಫೀಲ್ ಆಗಲಿ ಅಂತ. ಹಾಗೆಯೇ DJ ಕೂಡ ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಜೋಶಾಗಿರೋ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ. DJ ಕೂಡ ನೀವು ಎಷ್ಟೊಂದು ಜನ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ. ಒಂದು ಮೆಮೊರೇಬಲ್ ಡೇಸ್ ಅಂತಲೇ ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಏನಾದರೂ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ಡೇ ಔಟಿಂಗ್ ಎಲ್ಲ. ಅಲ್ಲಿ ಏನಂದರೆ ಒಂದು ಐ ಥಿಂಕ್ ಆಫ್ಟರ್ 5 ಮಿನಿಟ್ಸು ತುಂಬಾ ಶೀತ ಆಗಿಬಿಡುತ್ತೆ. ಅದು ಟೆಂಪ್ರೇಚರ್ಗೆ ಅದು ಅಷ್ಟೊಂದು ನಾರ್ಮಲಾಗಿ ಹೊರಗಡೆ ಅಂತೂ ಅಷ್ಟೊಂದು ಸ್ವೆಟ್ಟಿಂಗ್ ಆಗ್ತಾಯಿತ್ತು. ಒಳಗಡೆ ಹೋಗಿದ ತಕ್ಷಣ ತುಂಬ ಕೂಲ್, ಈ ಥರ ಉಸಿರು ಬಿಟ್ಟರೆ ನಮ್ಮಿಂದ ಬಾಯಿಂದ ಈ ಥರ ಕೂಲಿಂಗ್ ಏನು ಬರ್ತಾ ಇರುತ್ತಲ್ಲ ಸ್ನೋ ಥರ, ಆ ಥರ ಆಗ್ತಿತ್ತು. ಹಾಗೆಯೇ ತುಂಬಾ ಶೀತ ಆಗಿಬಿಟ್ಟಿತ್ತು ಒಳಗಡೆ ಹೋಗಿದ ತಕ್ಷಣ. ಎಲ್ಲರಿಗೂ ಕಾಶ್ಮೀರ ಆ್ಯಂಡ್ ಹಿಮಾಲಯಕ್ಕಂತೂ ಹೋಗೋಕ್ಕಾಗಲ್ಲ, ಬಟ್ ಆ ಥರ ಒಂದು ಚಿಕ್ಕ ಮಿನಿ ಫೀಲ್ ಕೂಡ ನೀವು ಇಲ್ಲಿ ಬಂದು ಮಾಡ್ಕೋಬೋದು. ಬಜೆಟ್ ಫ್ರೆಂಡ್ಲಿ ಕೂಡ ಆಗಿದೆ. ನೀವು ಯಾರೆಲ್ಲ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಪ್ಲ್ಯಾನ್ ಮಾಡ್ಕೋಬೋದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ. ಅಲ್ಲಿ ಒಳಗಡೆ ಅಂತೂ ಎಲ್ಲ ಆ್ಯಕ್ಟಿವಿಟೀಸ್ ಅಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಡೀತಾ ಇರಬೇಕಂದ್ರೇ ತುಂಬ ಸುಸ್ತಾಗ್ತಾ ಇರುತ್ತೆ. ರೋಪ್ಸ್ ಎಲ್ಲ ಇರುತ್ತೆ, ಅದು ಸ್ಲೈಡಿಂಗ್ ಮಾಡ್ಬೋದು. ಹಾಗೆಯೇ ಇದು ಮೌಂಟೇನ್ ಕ್ಲೈಂಬ್ ಅಂತ ಇರುತ್ತಲ್ಲ, ಅದು ಕೂಡ ಹತ್ಬೋದು. ನಿಜವಾಗ್ಲೂ ಅದಾಗಲ್ಲ. ಒಟ್ಟಿನಲ್ಲಿ ಫೈನಲ್ ಆಗಿ ಹೇಳಬೇಕಂದ್ರೆ ಓಕೆ ವರ್ತ್ ಅಂತಲೇ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ವಿ ಕ್ಯಾನ್ ಗೆಟ್ ಟುಗೆದರ್ ವಿತ್ ಫ್ರೆಂಡ್ಸ್ ಅಂತಲೂ ಹೇಳ್ಬೋದು. ನಾನು ನನ್ನ ಫ್ರೆಂಡ್ಸ್ನ ಆಫ್ಟರ್ 4 ಇಯರ್ಸ್ ಮೀಟ್ ಆಗ್ತಾ ಇದ್ದೆ. ನನಗಂತೂ ತುಂಬಾ ಖುಷಿಯಾಗಿತ್ತು. ಆಗಲೇ ಹೇಳಿದ್ನಲ್ಲ, ಅವ್ರ ಜೊತೆ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ಆ್ಯಂಡ್ ಫೋಟೋಸ್ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಹೇಳೋದು ಮರ್ತ್ಬಿಟ್ಟೆ, ಡ್ಯೂರೇಷನ್ 45 ಮಿನಿಟ್ಸ್ ಇರುತ್ತೆ. ಆ 45 ಮಿನಿಟ್ಸ್ ವಾಕ್ ಮಾಡಿ ನಮಗಂತೂ ಸುಸ್ತಾಗ್ಬಿಟ್ಟಿತ್ತು. ಹೊಟ್ಟೆ ಹಸ್ವಾಗಿತ್ತಂತ ನಾವು ಕೂಡ ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಕೂಡ ಹೋಗೋದಿತ್ತು. ಹಾಗೆಯೇ ಅವ್ರಿಗೆ ರಿಟರ್ನ್ ಆದ್ರೆ, ನಾನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಹಾಗೆಯೇ ನೀವು ಯಾರಾದರೂ ಪ್ಲ್ಯಾನ್ ಮಾಡಿದರೆ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೋಬೋದು. ನನ್ನ ಈ ಪುಟ್ಟ ಮಿನಿ ಇನ್ಫಾರ್ಮೇಷನ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.